ಇನ್ನು 50 ವರ್ಷ ಅದನ್ನ ಮುಟ್ಟಂಗಿಲ್ಲ. ಟ್ರಿಬ್ಯುನಲ್ ಫೈನಲ್ ಅವಾರ್ಡು ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಹಾಕಿದ್ದೀವಿ. ಅಪೀಲ್ ಹಾಕಿದಾಗ ನಾವು ನೀರಿಟ್ಕೊಂಡು ಅವ್ರಿಗೆ ನೀರ್ಗಂಟಿ ಕೆಲಸ ಮಾಡಬೇಕಾ? ಇದು ಒಂದು. ಎರಡನೇದು, ನಾವು ಅವರು ಪಾರಂಪರಿಕವಾಗಿ ಮೊದಲನೇ ಡ್ಯಾಮ್ ಪ್ರಪಂಚದಲ್ಲಿ ಕಟ್ಟಿರೋದು ಕಾವೇರಿ ನದಿ ಮೇಲೇ. ತಮಿಳ್ನಾಡಿನಲ್ಲಿ ಕರಿಕಾಳ ಚೋಳನ್ ಡ್ಯಾಮ್, ಈಗ ಅದನ್ನ ಹೆಸರು ಗ್ರ್ಯಾಂಡ್ ಅಣೆಕಟ್ಟು ಅಂತಾರೆ. ಗ್ರ್ಯಾಂಡ್ ಅಣೆಕಟ್ಟು ಕಟ್ಟಿದ್ದು ಕರಿಕಾಳ ಚೋಳನ ಕಾಲದಲ್ಲಿ, ಅರ್ಲಿ ಚೋಳಾಸ್, ಕ್ರಿಸ್ತಪೂರ್ವ 250 ಆ ಟೈಮ್ನಲ್ಲಿ ಕಟ್ಟಿರೋದು. ಮತ್ತು ಅಲ್ಲಿಂದ ಉಪಯೋಗಿಸ್ತಾನೇ ಇದ್ದಾರೆ. ಅವರೇನು ಹೇಳಿದ್ರು, ಪಾರಂಪರಿಕವಾಗಿ ನಾವು ಇದನ್ನು ಉಪಯೋಗಿಸ್ತಾ ಇದ್ದೀವಿ. ನೀರು ನಮಗೆ ಪ್ರಿಸ್ಕ್ರಿಪ್ಟಿವ್ ರೈಟ್ ಬಂದಿದೆ ಅಂತಂದ್ರು. ಒಪ್ಕೊಂಬಿಟ್ರಿ ಇವರು. ಒಪ್ಕೊಂಬಿಟ್ರು. ಇಲ್ಲ, ನಾವೆಲ್ಲ ಬರಗಾಲದ ಜನ ಅಲ್ಲೇ ಅಷ್ಟೇ ಅಲ್ಲ, ನಮ್ಮ ಲ್ಯಾಂಡ್ ಮಾಸ್ ಯಾವ ಥರ ಐತೆ ಅಂತಂದರೆ ಇಲ್ಲಿ ಕಲ್ಲು ಜರುಗು ಭೂಮಿ, ನೀರು ಸಿಗಲ್ಲ. ಅಲ್ಲಿ ಹಾಗಿಲ್ಲ. ಒಂದು 25 ಅಡಿ ಹೋದರೆ ನೀರು ಸಿಗ್ತದೆ. ಅದನ್ನು ಮುಟ್ತಾ ಇಲ್ಲ ಅವರು. ಅವ್ರ ಕಾಲುವೆಗಳಿಲ್ಲ. ಬಂದು ನೀರು ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ನನ್ನ ಜೊತೆ ಶಾಸಕ ಪುಟ್ಟರಾಜು ಅವರೇ, ಈ ಕಾವೇರಿ ನದಿನ ಬಗ್ಗೆ ಗಣ್ಯರು ಮಾತಾಡ್ತಾ ಇದ್ರು. ಇದರಲ್ಲಿ ರಾಜಕಾರಣ ಬೆರ್ತಿದೆ ಅಂತ ಹೇಳಿ, ಅಂದರೆ ಒಂದು ದೂರದೃಷ್ಟಿ ಇಲ್ಲ, ಇದನ್ನು ಸಮರ್ಥವಾಗಿ ಒಂದು ತೀರ್ಮಾನ ಕೈಗೊಳ್ಳೋದಕ್ಕೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ತಾವೇನಂತೀರಿ ಪುಟ್ಟರಾಜು ಅವರೇ? ಸರ್, ಈಗ ಮಾತಾಡಿದಂಥ ಎಲ್ಲ ಪ್ರಮುಖರ ಮಾತುಗಳನ್ನು ಈಗ ನಾನು ಆಲಿಸಿದ್ದೀನಿ. ಈಗ ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈಗ ಸುಪ್ರೀಂ ಕೋರ್ಟು ಏನೊಂದು ಡೈರೆಕ್ಷನ್ನ ಕೊಡ್ತು, ಕಾವೇರಿ ಪ್ರಾಧಿಕಾರದ ಸಭೆಯನ್ನು ಕರೆಯೋ ತನಕ ನೀವು 10,000 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಡ್ತು. ನಾನಾದರೂ ಹೇಳ್ತೀನಿ, ನಾವು ಅವತ್ತು ಆ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸದ್ದೇ ತಪ್ಪು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ, ಅವತ್ತು ನಾವು ಯಾವುದೇ ಕಾರಣಕ್ಕೂ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಕೋರ್ಟ್ಗೂ, ನಾವು ಸುಪ್ರೀಂ ಕೋರ್ಟ್ಗೂ ನಾವು ಮಂದಟ್ಟು ಮಾಡಬೇಕಾಗಿತ್ತು. ಅವತ್ತು ರಾಜ್ಯ ಸರ್ಕಾರ ಒಪ್ಪಂದದ್ದೇ ಬಹಳ ತಪ್ಪಿನ ಒಂದು ನಿರ್ಧಾರ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್. ಇವತ್ತು ಕಾವೇರಿ ಪ್ರಾಧಿಕಾರದ ಅಧ್ಯಕ್ಷರು, ಈ ದೇಶದ ಪ್ರಧಾನಮಂತ್ರಿಗಳು ನಿರ್ಣಯ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಈ ರಾಷ್ಟ್ರ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನ ಕರ್ನಾಟಕದ ರಾಜ್ಯದ ಜನನೂ ಸಹ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನ ಅರ್ಥೈಸ್ಕೊಳ್ಳದೆ, ಅಲ್ಲ, ಅದ್ರ ಜೊತೆಗೆ ಪುಟ್ಟರಾಜು ಅವರೇ, ಈಗ ರಾಜಕೀಯ ವ್ಯಕ್ತಿಗಳಿಂದ, ರಾಜಕಾರಣಿಗಳಿಂದ, ಎಲ್ಲ ಪಕ್ಷಗಳಿಂದಲೂ ಕೂಡ ರೋಷಾವೇಶದ ಹೇಳಿಕೆಗಳು ಹೊರಗೆ ಬರ್ತಾ ಇದೆ, ಪ್ರತಿಭಟನೆಗಳು ನಡೀತಾ ಇದೆ, ಸಂಘ ಸಂಸ್ಥೆಗಳಿಂದ, ಬೇರೆ ಬೇರೆ ರಾಜಕೀಯ ಪಕ್ಷಗಳಿಂದ ರಾಜೀನಾಮೆ ಮಾತುಗಳೆಲ್ಲ ಬರ್ತಾ ಇದೆ. ಇದರಿಂದ ಎಲ್ಲ ಕೂಡ ಇದಕ್ಕೆ ಪರಿಹಾರ ಸಾಧ್ಯನಾ? ಯಾಕೆಂದರೆ ಟ್ರಿಬ್ಯುನಲ್ನಿಂದ ಅದಕ್ಕೆ ಬೇಕಾದ ಅಂತಿಮ ತೀರ್ಪು ಬಂದಿದೆ. ಬಂದ ನಂತರ ನಾವು ಎಷ್ಟು ನೀರು ಬಿಡಬೇಕು ಏನು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಇವೆಲ್ಲವೂ ಇದ್ದೂ ಕೂಡ ಈಗೇನು ನಡೀತಾ ಇದೆಯಲ್ಲ, ಇವೆಲ್ಲವೂ ಕೂಡ ಇದೆಲ್ಲ ರಾಜಕಾರಣ ಅಲ್ವಾ ಪುಟ್ಟರಾಜು ಅವರೇ? ಸರ್, ನಿಮ್ಮ ಮಾತನ್ನ ನಾನು ಒಪ್ಪಲೇಬೇಕಾಗತ್ತೆ. ಬಹುತೇಕ ಏನಂದ್ರೆ, ನಮ್ಮ ಕಡೆ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ ಸರ್, ಉರಿತಾ ಇರ್ತಕ್ಕಂಥ ಮನೆಯಲ್ಲಿ ನಾವೇನು ಗಳಿಸ್ಬೋದು ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಲೆಕ್ಕಾಚಾರದಲ್ಲಿ ರಾಜಕೀಯ ಪಕ್ಷಗಳು ನಡ್ಕ ಬಂದಿರತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ. ಅದೇನೇ ಇದ್ರೂ ಇವತ್ತು ಹಿರಿಯರಾದಂಥ ನರಸಿಂಹಪ್ಪ ಅವರು ಬಹಳ ಅಂಕಿಅಂಶಗಳನ್ನು ತಿಳ್ಕೊಂಡು ಇವತ್ತು ಎಲ್ಲ ನಿಮ್ಮ ಟಿವಿ ಮಾಧ್ಯಮಗಳಲ್ಲಿ ಅವ್ರ ಮಾತುಗಳನ್ನು ಆಡೋದನ್ನು ನಾವು ಕೇಳಿದ್ದೇವೆ. ಇಂಥ ಹಿರಿಯರ ಒಂದು ಸಲಹೆಯನ್ನು ತೆಗೆದುಕೊಂಡು ಇವತ್ತು ಯಾವ ರೀತಿ ನಾವು ಕಾನೂನು ಚೌಕಟ್ಟಿನಲ್ಲೇ ನಾವು ನ್ಯಾಯವನ್ನು ದೊರಕಿಸ್ಕೋಬೇಕು ಅನ್ನೋದ್ರ ಬಗ್ಗೆ ರಾಜಕೀಯ ಎಲ್ಲ ಪಕ್ಷಗಳು ಒಗ್ಗೂಡಿ ಇವತ್ತು ಕೆಲಸ ಮಾಡೋದಷ್ಟೇ ನಮಗೇನಾದ್ರು ನ್ಯಾಯ ಸಿಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಮುಖವಾಗಿ ಗಮನಿಸಬೇಕಾದ ಪುಟ್ಟರಾಜು ಅವರೇ, ನಾವು ಕೇಂದ್ರ ಸರ್ಕಾರದ ಮೇಲೆ ಸಮರ್ಥವಾಗಿ ಒತ್ತಡ ಹೇರೋದ್ರಲ್ಲಿ ತಪ್ಪಿದ್ವಿ. ಕಾನೂನು ಹೋರಾಟದಲ್ಲೂ ಕೂಡ ನಾವು ಸಮರ್ಥವಾಗಿ ಹೋರಾಟ ಮಾಡಲಿಲ್ಲ. ಎಲ್ಲಿ ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕು ಅಲ್ಲಿ ಸರಿಯಾಗಿ ಹೋರಾಟ ಮಾಡದೆ ಅನಗತ್ಯವಾಗಿ ಮುಗ್ಧರನ್ನು, ರೈತರನ್ನು ಮತ್ತು ಇದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ದ ಸಾಮಾನ್ಯರನ್ನು ನಾವು ಬೀದಿಗೆಳೆದು ಅವ್ರ ಮುಂದೆ ಪೌರುಷದ ಮಾತುಗಳನ್ನು ಆಡಿದರೆ ಸಮಸ್ಯೆ ಬಗೆಹರಿಯುತ್ತಾ ಅಂತ. ಯಾಕೆಂದರೆ ಇದರಿಂದ ಸಮಸ್ಯೆಗಳನ್ನು ನಮ್ಮವ್ರ ಮೇಲೆ ನಾವೇ ಹೇರ್ತಾ ಇದ್ದೀವಿ. ಮತ್ತಷ್ಟು ಬಂದ್ಗಳು ಮಾಡಿ ಅಥವಾ ರಸ್ತಾ ರೋಕೋಗಳು ಮಾಡಿ ಇನ್ನಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೋತಾ ಇದೀವಿ ಹೊರತು ಸಮಸ್ಯೆಗೆ ಏನಾದರೂ ಪರಿಹಾರ ಇದೆ ಇದರಿಂದ? ಈಗ ಸರ್, ತಾವು ಹೇಳ್ತಿರ್ತಕ್ಕಂಥದ್ದು ಅಕ್ಷರಶಃ ಸತ್ಯ. ಆದರೆ ಇವತ್ತಿನ ಈಗ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಇವರ ವಾದವನ್ನು ಮಂಡಿಸೋದ್ರಲ್ಲಿ ವಿಫಲ ಆಗಿದೆ. ಇವತ್ತು ಕೇಂದ್ರ ಸರ್ಕಾರ, ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾದಂಥವರು ನ್ಯಾಯಯುತವಾಗಿ ಅವ್ರೇನು ತಮಿಳುನಾಡಿನವ್ರು ಬೇಡಿಕೆ ಇಟ್ಟರು ಅದನ್ನ
ಒಂದು ತಂಡವನ್ನಾದರೂ ಕಳಿಸ್ಕೊಟ್ಟು ಇಲ್ಲಿ ಪರಿಶೀಲಿಸಿ ಕರ್ನಾಟಕದ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ಮಂದಟ್ಟು ಮಾಡ್ಕೊಂಡಾದ್ರೂ ಅವರು ಈ ನಿರ್ಣಯವನ್ನ ತೆಗೆದುಕೊಂಡಿದ್ರೆ ನಾವು ಏನೋ ಒಂದು ನ್ಯಾಯಯುತವಾದಂತ ತೀರ್ಮಾನ ಹೇಳ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಒಪ್ಪೋದಿತ್ತು. ಇದೊಂದು ರೀತಿ ರಾಜಕೀಯವಾದಂತ ಹೇಳಿ ರಾಜಕೀಯವಾದಂತ ಲಾಭ ಗಳಿಸ್ಲಿಕ್ಕಷ್ಟೇ ಇವತ್ತು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಇವತ್ತು ಒಂದು ಈ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಒಂದು ಮಾತ್ರ ಸಾಧ್ಯ, ಈ ರಾಜ್ಯದ ಹಿರಿಯ ಕಾಂಗ್ರೆಸ್ ನಾಯಕರುಗಳು ಇವತ್ತು ದಯಮಾಡಿ ಅವರಿಗೆ ಈ ರಾಜ್ಯದ ಬಗ್ಗೆ ಕಳಕಳಿ ಇದ್ರೆ ಇವತ್ತು ಈ ರಾಜ್ಯದ ಎಲ್ಲಾ ಕಾಂಗ್ರೆಸ್ ನಾಯಕರು ಪ್ರಧಾನಮಂತ್ರಿಗಳ ಮುಂದೋಗಿ ಇಲ್ಲಿರ್ತಕ್ಕಂಥ ವಸ್ತುಸ್ಥಿತಿನ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಈಗ ಕೊಟ್ಟಿರ್ತಕ್ಕಂಥ ತೀರ್ಮಾನದ ಬಗ್ಗೆ ಪರಿಶೀಲನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯ ಕೆಲಸ ಅಂತಕ್ಕಂಥ ಮಾತಾಡ್ತೀನಿ. ನನ್ನ ಜೊತೆ ಬಿಜೆಪಿ ಮುಖಂಡ ಶಾಸಕ ಅಶ್ವಥ್ ನಾರಾಯಣ ಜೈನ್ ಇದ್ದಾರೆ. ಅಶ್ವಥ್ ಸ್ಟುಡಿಯೋಗೆ ಸ್ವಾಗತ. ತಾವು ಚರ್ಚೆ ಮಾಡ್ತಾ ಇದ್ದೀವಿ, ತಾವು ತಡವಾಗಿ ಬಂದ್ರಿ. ಈ ಇಡೀ ಸಮಸ್ಯೆಯನ್ನು ಅವಲೋಕಿಸಿದಾಗ ಇದರ ಹಿಂದೆ ಏನೇನು ಕಾರಣಗಳಿದೆ ಅನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ. ಇತ್ತೀಚೆಗೆ ಕಾಣ್ತಾ ಇರೋದು ಬರೀ ರಾಜಕೀಯ ಕಾರಣಗಳೇ ಏನಂತಿರ್ತಾವೆ ಸರ್? ಇಲ್ಲ, ಇದರಲ್ಲಿ ಈ ಕಾವೇರಿ ಸಮಸ್ಯೆ ಬಿಡಿ ಇವತ್ತು ಪ್ರಾರಂಭ ಆದಂಥದ್ದಲ್ಲ, 1892 ಪ್ರಾರಂಭ ಆಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಇದೇ ಥರ ಸಮಸ್ಯೆ NDA ಗೌರ್ಮೆಂಟ್ ಇದ್ದಾಗ ಸಮಸ್ಯೆ ಪ್ರಾರಂಭ ಆಯಿತು. ಇವತ್ತು ಭೀಕರ ಬರಗಾಲ ಆಯಿತು. ಅವತ್ತು ಕುಡಿಯೋದಕ್ಕೂ ನೀರಿನ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಇದೇ ರೀತಿ ತಮಿಳುನಾಡು ತನ್ನ ಯಥಾ ಪ್ರಕಾರ ತನ್ನ ಕಿತಾಪತಿಯನ್ನು ಪ್ರಾರಂಭ ಮಾಡಿತು. UPA NDA ಗೌರ್ಮೆಂಟು, ವಾಜಪೇಯಿ ಪ್ರಧಾನಮಂತ್ರಿಗಳು, ಇಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಕೇಂದ್ರದಲ್ಲಿ ಸಚಿವರಾಗಿದ್ದಂಥ ಅನಂತಕುಮಾರ್ ಅವರು ಎರಡೂ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಿಗೆ ಕರ್ಕೊಂಡೋಗಿ ವಾಜಪೇಯಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಎಲ್ಲ ರಾಜ್ಯದವ್ರನ್ನ ಕರೆದು ವಾಜಪೇಯಿ ಯಾವ ರೀತಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರು. ಅವತ್ತು ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ತೀರ್ಮಾನ ಮಾಡಿದಂಥ ವಿಚಾರ ಆಗಿದೆ. ಇವತ್ತು ಮನಮೋಹನ್ ಸಿಂಗ್ ಅವರು ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡು ಒಂದು ನಿಯೋಗವನ್ನು ಕಳಿಸ್ಕೊಂಡು, ಪುಟ್ಟರಾಜ್ ಅವರು ಹೇಳ್ದಂಗೆ ಒಂದು ನಿಯೋಗ ಕಳಿಸ್ಬೋದಾಗಿತ್ತು ರಾಜ್ಯಕ್ಕೆ, ಏನೂ ಕಳಿಸ್ಲಿಲ್ಲ, ಯಾರನ್ನೂ ಕೇಳಲಿಲ್ಲ. ಏಕಾಏಕಿ ಸುಪ್ರೀಂ ಕೋರ್ಟ್ ಆದೇಶ ಬಂತು. 19ನೇ ತಾರೀಕುವರೆಗೂ 10 TMC ಅಲ್ಲ, ಇದು 10,000 ಕ್ಯೂಸೆಕ್ಸ್ ನೀರು ಬಿಡಬೇಕಾಯ್ತು. ನೀರು ಬಿಟ್ಟರು, ಸರ್ವಪಕ್ಷದಲ್ಲೂ ಒಪ್ಕೊಂಡ್ರು ಅದನ್ನು. ಆದರೆ ಇವತ್ತು ಮನಮೋಹನ್ ಸಿಂಗ್ ಅವರು ಯಾರನ್ನೂ ಕೇಳದೆ ಒಂದು ಅಟ್ಲೀಸ್ಟ್ ಕನ್ಸರ್ನ್ಡ್ ಸ್ಟೇಟಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರಾದರೂ ಅಥವಾ ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂಥ 5 ಜನ ಸಚಿವರು ಕೇಂದ್ರದಲ್ಲಿದ್ದಾರೆ, ಅವ್ರನ್ನಾದ್ರೂ ಇಲ್ಲಿ ಕೇಳಬಹುದಾಗಿತ್ತು. ಇದಕ್ಕೆ ಈ ಭಾಗಕ್ಕೆ ಬರ್ತಕ್ಕಂಥ ಮುಖಂಡರನ್ನಾದರೂ ಕರೆದು ಚರ್ಚೆ ಮಾಡಿ ಒಂದು ತೀರ್ಮಾನ. ಸುಪ್ರೀಂ ಕೋರ್ಟ್ ಮುಂದೆ ಯಾಕೆ ಒಪ್ಕೊಂಡಿದ್ದು 10,000 ಕ್ಯೂಸೆಕ್ಸ್ ನೀರು ಬಿಡ್ತೀವಿ ಅಲ್ಲ, ಅದು ಸುಪ್ರೀಂ ಕೋರ್ಟ್ ತೀರ್ಮಾನ ಬಂದು ಅದಾದ್ಮೇಲೆ 19ನೇ ತಾರೀಕು ನೀವು ನಿಮ್ಮ ಪ್ರಧಾನಮಂತ್ರಿಗಳ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಅಂತ ಹೇಳಿದಾಗ ಪ್ರಧಾನಮಂತ್ರಿಗಳು ಏಕಾಏಕಿ ರಾಜ್ಯದ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ಳದೇ ನೀವು ಅಕ್ಟೋಬರ್ 15ನೇ ತಾರೀಕುವರೆಗೂ ನೀರು ಬಿಡಿ ಅಂದರೆ ಹೆಂಗೆ ಬಿಡ್ಲಿಕ್ಕೆ ಸಾಧ್ಯ? ಅಲ್ಲಿ ನೀರು ಎಷ್ಟಿದೆ, ಒಳ ಹರಿವು ಎಷ್ಟು, ಹೊರ ಹರಿವು ಎಷ್ಟು? ಈಗಾಗಲೇ ಕಳೆದ ಅಕ್ಟೋಬರಿಂದನೇ ನಮಗೆ ಮಳೆ ಬಂದಿಲ್ಲ. ಕಳೆದ ವರ್ಷದ ಈ ಮುಂಗಾರು ಮಳೆ ಅಲ್ಲ, ಹಿಂಗಾರು ಮಳೆಯಿಂದನೇ ನಮಗೆ ಬರಗಾಲ ಪ್ರಾರಂಭ ಆಗಿದೆ. ಕಳೆದ ವರ್ಷದ 2011 ಅಕ್ಟೋಬರಿಂದನೇ ಬರಗಾಲ ಪ್ರಾರಂಭ ಆಗಿದೆ ಮಂಡ್ಯ ಬೇಸಿನ, ಕಾವೇರಿ ಬೇಸಿನಲ್ಲಿ. ನೀರು ಇಷ್ಟೊತ್ತಾಗಲೇ ಕಳೆದ ವರ್ಷ ನೀರು ತುಂಬಿ ಬಾಗಿನ ಬಿಟ್ಟಿದ್ರು KRSಗೆ. ಈ ಸಲ ನೀರೇ ತುಂಬಿಲ್ಲ. ಆಸ್ ಆನ್ ಟುಡೇ ಇವತ್ತು 110 ಅಡಿ ಇದೆ, ಸಾಕಾಗೋದೇ ಇಲ್ಲ. ಎರಡು ಬಾರಿ ವರ್ಷದಲ್ಲಿ 2 ಬಾರಿ KRSನ ಫುಲ್ಫಿಲ್ ಆದಾಗ ಮಾತ್ರಕ್ಕೆ ತಮಿಳುನಾಡು ಮತ್ತು ರಾಜ್ಯಕ್ಕೆ ಎರಡಕ್ಕೂ ಅನುಕೂಲ ಆಗ್ತದೆ. ಇವೆಲ್ಲವೂ ಗಣನೆಗೆ ತೆಗೆದುಕೊಳ್ಳದೆ ಪ್ರಧಾನಮಂತ್ರಿಗಳು ನೇರವಾಗಿ ತಮಿಳುನಾಡಿಗೆ ನೀರು ಕುಡಿ ಅಂದರೆ ಇದು ಏಕಪಕ್ಷೀಯ ನಿರ್ಧಾರ ಅನಿಸ್ತದೆ. ಮತ್ತು ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ. ಶಾಂತಕುಮಾರ್ ನೋಡಿ ಸರ್, ಈಗ ಮುಖ್ಯವಾಗಿ ಒಂದು ವಿಚಾರ ಹೇಳೋದು, ಸುಪ್ರೀಂ ಕೋರ್ಟ್ನ ತೀರ್ಮಾನವನ್ನು ಒಪ್ಪಿದಂಥದ್ದು ಮೊದಲನೇದೇ ನಮ್ಮ ಒಂದು ದೊಡ್ಡ ಆಘಾತ. ಯಾಕೆಂದರೆ ಅವತ್ತು ನಮಗೆ 10,000 ಕ್ಯೂಸೆಸ್ ನೀರನ್ನ ಕೊಡ್ತೀವಿ ಅಂತ ಯಾವ ಆಧಾರದ ಮೇಲೆ ಒಪ್ಕೊಂಡ್ರು ಅದನ್ನು ನಮಗೆ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಜಲಾಶಯಗಳೇ ಭರ್ತಿಯಾಗಿಲ್ಲ. ಜಲಾಶಯದಲ್ಲಿರ್ತಕ್ಕಂಥ ಜನರು ಅಶ್ವಥ್ ನಾರಾಯಣ ಅವರು ಹೇಳ್ದಂಗೆ ತೀವ್ರ ಬರಗಾಲದಿಂದಲೇ ನಾವು ರೈತರು ಭಾಳ ಸಂಕಷ್ಟದಲ್ಲಿದ್ದೀವಿ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಪುಟ್ಟರಾಜು ಅವರು ಕೂಡ ಹೇಳಿದ್ರು. ನಾನು ಹೇಳೋದು ಒಂದೇ ಮಾತು, ಇಲ್ಲಿ ರಾಜಕಾರಣಕ್ಕಿಂತ ಮುಖ್ಯವಾಗಿ ಮಾನವೀಯತೆಯ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಈಗ ಕೇಂದ್ರದಲ್ಲಿ ಮಂತ್ರಿಗಳಿದ್ದಾರೆ, ನಮ್ಮ ಪ್ರದೇಶದಲ್ಲಿ ಕಾವೇರಿ ಭಾಗದ ಪ್ರದೇಶದಲ್ಲಿದ್ದಾರೆ, ಭಾಳ ಜವಾಬ್ದಾರಿಯುತವಾದ ಮಂತ್ರಿಗಳಿದ್ದಾರೆ. SM ಕೃಷ್ಣ ಅವರು ಕಾವೇರಿ ಪ್ರಾಧಿಕಾರದ ಸಭೆ ನಡೀಲಿಕ್ಕೂ ಮೊದಲು ಪ್ರಧಾನಮಂತ್ರಿಗಳ ನಡುವೆ ಮಾತುಕತೆ ನಡೆಸಿ ನಮ್ಮ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಒಂದು ಗಂಭೀರವಾದ ಚಿಂತನೆಯನ್ನು ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಾದಂಥ ಕೆಲಸ ಮಾಡಬೇಕಾಗಿತ್ತು. ಅವರು ಅದನ್ನು ಮಾಡಿಲ್ಲ ಅವರು. ಮತ್ತು ಕರ್ನಾಟಕದಲ್ಲಿ ಇವತ್ತೇನೋ ರಾಜ್ಯ ಸರ್ಕಾರ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಭಾಳ ವಿಶಾಲ ಭಾವನೆಯಿಂದ ಯೋಚನೆ ಮಾಡಿ ರಾಜ್ಯದ ಜನರ ಹಿತದೃಷ್ಟಿಗೆ ಕೆಲಸ ಮಾಡ್ತೀವಿ ಅಂತ ಇವತ್ತು ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈ ತೀರ್ಮಾನವನ್ನು ಕಳೆದ 10 ದಿವಸಗಳ ಹಿಂದೆಯೇ ತೆಗೆದುಕೊಂಡಿದ್ರೆ ಈ ರಾಜ್ಯಕ್ಕೆ ಇನ್ನೂ ಹೆಚ್ಚು ಅನುಕೂಲ ಆಗ್ತಾಯಿತ್ತು. ಕೆಟ್ಟ ಮೇಲಾದರೂ ಬುದ್ಧಿ ಬಂತು ಅಂತ ಹೇಳಿದಾಗೆ ಇವತ್ತು ಎಲ್ಲ ಪಕ್ಷಗಳು ಒಂದಾಗಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಪುನರ್ ಪರಿಶೀಲನೆ ಅರ್ಜಿಗೆ ಹಾಕಬೇಕು ಅನ್ನುವಂಥ ತೀರ್ಮಾನ ಮಾಡ್ತಾ ಇದ್ದಾರೆ. ಹಿಂದೆ 10 ದಿವಸಗಳಿಂದ ಈ ಕೆಲಸ ಮಾಡಿದ ಎಲ್ಲ ರಾಜಕೀಯ ಪಕ್ಷಗಳು ಖಂಡಿತವಾಗಲೂ ಕೂಡ ಕರ್ನಾಟಕದ ರೈತರ ಜನರ ಒಂದು ಒಳಿತಾಗಿ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ಬೋದಾಗಿತ್ತು.
ಆದರೂ ಕೂಡ ಇನ್ನು ಮುಂದಾದರೂ ಕೂಡ ಗಂಭೀರವಾಗಿ ಯೋಚನೆ ಮಾಡಬೇಕಾಗ್ತದೆ. ರೈಟ್ ನರಸಿಂಹಪ್ಪ ಅವರೇ, ತಾವು ಹೇಳ್ತಾ ಇದ್ರಿ 72ರ ನಂತರ ಏನಾಯಿತು ಅನ್ನೋದನ್ನು. 72 ನಂತರ ನಾವು 71 TMCFT ಹೆಚ್ಚಿಗೆ ಕೆಪಾಸಿಟಿ ಮಾಡಿಕೊಂಡು ಒಟ್ಟು 123 TMCFT ನಮ್ಮ ನೀರು ಸಂಗ್ರಹಣಾ ಸಾಮರ್ಥ್ಯಕ್ಕೆ ನಾವು ತಂದ್ವಿ. ಆಗ ತಮಿಳ್ನಾಡಿನವ್ರಿಗೆ ಹೊಟ್ಟೆ ಉರಿಯೋಕ್ಕೆ ಶುರುವಾಯಿತು. ಇವರು ಏನು ಮಾಡ್ತಾರೆ, ರನ್ ಆಫ್ ದ ರಿವರ್ನಲ್ಲಿ ಇವರು ಉಪಯೋಗಿಸ್ತಾರೆ ಇನ್ನೊಂದು 100 TMCFT 150 20 TMCFT ಹೆಚ್ಚಿಗೆ ಡಬಲ್ ಉಪಯೋಗಿಸ್ತಾರೆ ಅಂತಂದ್ಬಿಟ್ಟು ಅವರು ಗಲಾಟೆ ಮಾಡಿದರು. ಗಲಾಟೆ ಮಾಡಿದ ಮೇಲೆ MG ರಾಮಚಂದ್ರನ್ನು, ರಾಮಕೃಷ್ಣ ಹೆಗ್ಡೆ ಮತ್ತು ಇತರರು ಸೇರಿ ಒಂದು ಒಪ್ಪಂದಕ್ಕೆ ಹೆಚ್ಚು ಕಡಿಮೆ ಬಂದಿದ್ದರು. ಬಂದಾಗ ಏನಾಯಿತು, ಆ ರಾಮಚಂದ್ರನ್ ಕಾಯಿಲೆ ಬಿದ್ದರು. ಇದಾಗಲಿಲ್ಲ. ಅದ ತಕ್ಷಣ ಸುಪ್ರೀಂ ಕೋರ್ಟ್ ಏನು ಮಾಡಿದ್ರು, ಒಬ್ಬ ಟ್ರಿಚ್ಚಿ ಅವರೊಬ್ಬ ಶಾಸಕರಾಗಿದ್ದರು, ಅವರು ಅರ್ಜಿ ಹಾಕಿಬಿಟ್ರು ಒಂದು ಟ್ರಿಬ್ಯುನಲ್ ಮಾಡಿ ಅಂತ. ಸುಪ್ರೀಂ ಕೋರ್ಟ್ನವ್ರು ಟ್ರಿಬ್ಯುನಲ್ ಮಾಡಿಬಿಟ್ರು. ಯಾವಾಗ ಟ್ರಿಬ್ಯುನಲ್ ಮಾಡಿದ್ರೋ ನಮ್ಮ ಕಷ್ಟಗಳು ಅಲ್ಲಿಂದ ಶುರುವಾಯಿತು. ಹೇಗೆ ಆ ಟ್ರಿಬ್ಯುನಲ್ ಮುಂದೆ ಈಗ ಅಶ್ವಥ್ ನಾರಾಯಣ್ ಕರ್ನಾಟಕ ರಾಜ್ಯದ ಪರವಾಗಿ, ನರಸಿಂಹಪ್ಪ ತಮಿಳ್ನಾಡು ಪರವಾಗಿ, ಶಾಂತಕುಮಾರ್ ಕೇರಳದ ಪರವಾಗಿ, ಇನ್ನೊಬ್ಬರು ಪಾಂಡಿಚೇರಿ ಪರವಾಗಿ ಹೇಳ್ಬೇಕಲ್ಲ, ಆ ಥರ ತಮಿಳ್ನಾಡು ಪರವಾಗಿ ಡಾಕ್ಟರ್ MS ಸ್ವಾಮಿನಾಥನ್ ಎವಿಡೆನ್ಸ್ ಕೊಡೋಕ್ಕೆ ಬಂದ್ರಪ್ಪ. ಕೇರಳದ್ದು ದೊಡ್ಡ ಪಾತ್ರ ಇಲ್ಲ, ಅವ್ರು ಯಾರೋ ಬಂದರು. ನಮ್ಮವರು ಪಂಜಾಬ್ ಕೃಷಿ ತಜ್ಞ, ಒರಿಸ್ಸಾ ಭತ್ತದ ತಜ್ಞನ ಕರ್ಕೊಂಬಂದು ನಿಲ್ಲಿಸಿಬಿಟ್ಟು ಅವರು ಹೇಳೋಕ್ಕೆ ಶುರು ಮಾಡಿದ್ರು. ರಾಜ್ಯದವರು ಯಾರು ಇಲ್ಲ. ನಮ್ಮಲ್ಲಿ ರಾಗಿ ಬೆಳೀತಾರೆ, ಉರುಳಿ ಬೆಳೀತಾರೆ, ಆ ಪ್ರದೇಶದಲ್ಲಿ ಜೋಳ ಬೆಳೀತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅವರು? 40,000 ಎಕರೆ, 9 ಶುಗರ್ ಫ್ಯಾಕ್ಟ್ರಿ ಇದ್ದಾವೆ ಇಲ್ಲಿ, 40,000 ಎಕರೆ ಕಬ್ಬಿಗೆ ಅವರು ಡಿಲಿನೇಟ್ ಮಾಡಿಬಿಟ್ರು. ಇಷ್ಟು ಮಾಡಿ ಸಿಂಗಲ್ ಕ್ರಾಪ್ ಏರಿಯಾ, ಡಬಲ್ ಕ್ರಾಪ್ ಏರಿಯಾ ಅದನ್ನು ತೆಗೆದ್ರು. ತಮಿಳ್ನಾಡಿನಲ್ಲಿ 3 ಭತ್ತದ ಸ್ವಾಮಿನಾಥನ್ ಎಷ್ಟು ಎಫೆಕ್ಟಿವ್ ಆಗಿ ಹೇಳಿದ್ರಂದರೆ, ಕಾವೇರಿ ನೀರು ಬಿಟ್ಟರೆ ನಮಗೆ ಗತಿ ಇಲ್ಲ. ತಮಿಳ್ನಾಡಿನ ಕಾವೇರಿ ಬಯಲು 3 ಭತ್ತದ ಬೆಳೆಗೆ ಅತ್ಯಂತ ಪ್ರಶಸ್ತವಾದ ಪ್ರದೇಶ. ಇಂಡಿಯಾ ದೇಶದಲ್ಲಿ ಇಂಥ ಜಾಗ ಇನ್ನೊಂದಿಲ್ಲ. ನಾವು ಅನ್ನ ತಿಂದೇ ಬದುಕೋದು, ಅನ್ನನೇ ನಮಗೆ ಬಹಳ, ಅಕ್ಕಿನೇ ನಮಗೆ ಬಹಳ ಮುಖ್ಯವಾದ ಆಹಾರ. ಇದೆಲ್ಲ ಹೇಳಿ ಹೇಳಿ ಅವ್ರ ಮುಂದೆ ಯಾರು ಎಲ್ಲ ಟುಸ್ಸಾಗ್ಬಿಟ್ರು, ಅವರು ಬಾರಿಸ್ಬಿಟ್ರು. ನಮ್ಮವರು ಇದನ್ನು ಹೇಳಿದ ಮೇಲೆ ಅರೆ ನೀರಾವರಿ ಬೆಳೆಗಳಿವು ಅವು ಅಂತ ಹೇಳಿದ್ರು. ಈಗೇನಾಗಿದೆ ಗೊತ್ತಾ, ಹೇಳಿದ್ರು ನಾಚಿಕೆ ಆಗ್ತದೆ. ಹೇಮಾವತಿನಲ್ಲಿ 78 ಅಲ್ಲ 80% ಸಿಂಗಲ್ ಕ್ರಾಪ್ ಏರಿಯಾ. ಕೃಷ್ಣರಾಜ ಸಾಗರದ 1,25,000 ಪ್ಲಸ್ ಸೇರಿ 1,96,000 ಎಕರೆನಲ್ಲಿ ಅಲ್ಲಿ 70% ಸಿಂಗಲ್ ಕ್ರಾಪ್, 80% ಸಿಂಗಲ್ ಕ್ರಾಪ್ ಏರಿಯಾ. ನಂಜನೂ ಅವೆಲ್ಲ ಹೇಳಿ ಕೇಳಿ ಸಿಂಗಲ್ ಕ್ರಾಪ್ ಏರಿಯಾಸೆ. ಅವ್ರು 2 ಭತ್ತದ ಬೆಳೆಗೇನು ಅವ್ರಿಗೆ ನೀರು ಸಿಗೋದಿಲ್ಲ ಪಾಪ. ಇದು ನಮ್ಮ ಪರಿಸ್ಥಿತಿ. ಅವ್ರು ಹಂಗಿಲ್ಲ. ತಲಡಿ, ಕೂರುವೈ, ಸಂಬ ಅಂತ 3 ಭತ್ತದ ಬೆಳೆನ ಹೇಗೋ ಮಾಡಿ ಬೆಳೀತಾರೆ. ಆ ತಲಡಿ ಶಾರ್ಟ್ ಟರ್ಮ್ ಕ್ರಾಪು, ಕುರುವೈನ ಮೊದಲೇ ಇದು ಮಾಡ್ಕೊಂಡು ಅಗಿ ಹಚ್ಕೊಂಡು ರೆಡಿ ಮಾಡ್ಕೊಂಡಿರ್ತಾರೆ. ಮಾಡಿಬಿಟ್ಟು 3 ಭತ್ತದ ಬೆಳೆ ಅಟ್ಲೀಸ್ಟ್ 40% ಏರಿಯಾದಲ್ಲಿ ಬೆಳ್ಕೊಂಬಿಡ್ತಾರೆ. ಅವರಿಗೆ ನಾವು ಬಿಡೋ ನೀರು ಮೆಟ್ಟೂರಿನಲ್ಲಿ 93 TMCFT ಸಂಗ್ರಹ ಆಗ್ತದೆ. ಭವಾನಿದ ಅವ್ರದ್ದೇ ನೀರು 35 TMCFT, ಅವು ಎರಡೇ ಇರೋದು. ಅದು ಸ್ಟ್ಯಾನ್ಲಿ ಆದಮೇಲೆ ಅಲ್ಲಿ ಡ್ಯಾಮ್ ಕಟ್ಟೋಕ್ಕೆ ನೀರು ಸಂಗ್ರಹ ಮಾಡೋದಕ್ಕೆ ಜಾಗವೇ ಇಲ್ಲ. ಆ ಸಂಗ್ರಹ ನಾವು ಮಾಡಿ ಅಂತ ಹೇಳಿದ್ರಲ್ಲ, ಇದು ನಮಗೆ ಆಗಿರ್ತಕ್ಕಂಥ ಬೇಸಿಕ್ ನಿಜವಾದ ಆಘಾತ ಇಲ್ಲಿ ಆಗಿರೋದು. ನಮಗೆ ನಾವು ನೀರಿಟ್ಕೊಂಡು ವರ್ಷಕ್ಕೆಲ್ಲ ಪೂರ್ತಿ ಅವ್ರಿಗೆ ಕೊಡ್ತಾ ಹೋಗ್ಬೇಕು. ಮೇ ತಿಂಗಳಲ್ಲೂ ಕೊಡಬೇಕು, ಏಪ್ರಿಲ್ ತಿಂಗಳಲ್ಲೂ ಕೊಡಬೇಕು. ಇದು ಒಂದು. ಎರಡನೇದು, ಅವರು ಪಾರಂಪರಿಕ ಹಕ್ಕು, ಪ್ರಿಸ್ಕ್ರಿಪ್ಟಿವ್ ರೈಟ್ ಟು ಯೂಸ್ ವಾಟರ್ ಆಫ್ ಕಾವೇರಿ ಇನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ ಅಂತ ಅವ್ರು ಏನು ಎಸ್ಟಾಬ್ಲಿಷ್ ಮಾಡಿದ್ರು, ಅದನ್ನು ನಾವು ಕಂಟೆಸ್ಟ್ ಮಾಡೋಕ್ಕೆ ನಮ್ಮ ಕೈಲಿ ಆಗಲಿಲ್ಲ. ಇದು ಎರಡನೇ ತಪ್ಪು ನಾವು ಮಾಡಿದ್ದು. ಸೊ ಈಗ ನಾವು ಸುಮ್ಮನೆ ಬಡಬಡಿಸ್ತಾ ಇದ್ದೀವಿ. ಹಾಗಾದರೆ ಮಾಡುವ ತಪ್ಪುಗಳನ್ನೆಲ್ಲ ಮಾಡಿ ಮಾಡೋ ತಪ್ಪು ಅಂತ ನಾನು ಹೇಳಲ್ಲ. ನಮ್ಮ ಸ್ಥಿತಿ ಆಗಿತ್ತೋ ಏನೋ ಅದನ್ನು ನಾನು ಹೇಳೋಕ್ಕೆ ತಯಾರಿಲ್ಲ. ಈಗ ನಾವು
ಯಾವುದು ಟ್ರಿಬ್ಯುನಲ್ ಅವಾರ್ಡನ್ನು ಸುಪ್ರೀಂ ಕೋರ್ಟಲ್ಲಿ ನಾವು ಕ್ವಶನ್ ಮಾಡಿದ್ದೀವಿ. ನಾವು ಅದನ್ನು ಫೈನಲ್ ಅಂತ ಒಪ್ಕೊಂಡಕ್ಕ ಆಗದೆ ನಾವೇನೇನೋ ನಮ್ಮ ಅಬ್ಜೆಕ್ಷನ್ಸ್ ಹಾಕಿದ್ದೀವಿ. ಆ ಒಂದು ಬೆಳಕಿನಲ್ಲಿ ಇದರ ಪುನರ್ವಿಮರ್ಶೆಗೆ ಸಾಧ್ಯತೆ ಇದೆಯಾ ಕರೆಕ್ಟ್ ಸರ್, ಅಂತ ಮಾತಾಡೋಣ ಸರ್. ನೋಡ್ಕೋಬೇಕು. ತಾವೇನು ಹೇಳ್ತೀರಿ ಪುಟ್ಟರಾಜ್ ಅವರೇ? ಕೊನೆ ನಿಮ್ಮ ಭಾಗದ ಜನಕ್ಕೆ ನರಸಿಂಹಪ್ಪನವ್ರು ನೀಟಾಗಿ ಎಲ್ಲವನ್ನು ಬಿಡಿಸಿಡ್ತಾ ಇದ್ದಾರೆ, ಏನು ಸಮಸ್ಯೆ ಅನ್ನೋದು. ಸರ್, ಈಗ ನರಸಿಂಹಪ್ಪ ಅವರು ಹೇಳಿದಂಥ ವಿಚಾರಗಳೆಲ್ಲ ಎಲ್ಲ ಕಾನೂನು ಚೌಕಟ್ಟಿನಲ್ಲಿ ಅದು ಸತ್ಯ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ. ಆದರೆ ಒಂದನ್ನ ಈ ರಾಷ್ಟ್ರದ ಒಬ್ಬ ಪ್ರಜೆಗೆ ಅವನದೇ ಆದಂಥ ಬದುಕುವಂಥ ಹಕ್ಕಿದೆ. ಅವನು ಬದುಕಬೇಕಾದ್ರೆ ಅತ್ಯಗತ್ಯವಾಗಿ ಕುಡಿಯೋ ನೀರಿನಿಂದ ಹಿಡಿದು ಅವನು ಯಾವ್ಯಾವ ಒಬ್ಬ ರೈತ ಯಾವ ರೀತಿ ನೀರನ್ನು ಉಪಯೋಗಿಸ್ಬೇಕೋ ಆ ಮಟ್ಟದಲ್ಲಿ ಈ ದೇಶವನ್ನು ಆಳ್ತಕ್ಕಂಥ ಕೇಂದ್ರ ಸರ್ಕಾರ ನಡೆಸ್ತಕ್ಕಂಥವ್ರು ಬಂದು ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅದು ಕಾವೇರಿ ಬೇಸಿನಲ್ಲಿ ಇರ್ತಕ್ಕಂಥ ರೈತರ ನೀರಿಗಾಗಿ ಸುಮ್ಮನೆ ಯಾಕೆ ಬರ್ತಾರೆ ಪುಟ್ಟರಾಜ್ ಅವರೇ? ಅವ್ರ ಮೇಲೆ ಒತ್ತಡ ಹೇರಿ ಈ ರೀತಿ ಸ್ಥಿತಿಗತಿ ನಮ್ದು ಇದೆ ಅಂತ ನಮ್ಮ ಪರವಾಗಿ ಲಾಬಿ ಮಾಡೋರು ಯಾರು ಇದ್ರೆ ಬರ್ತಾರೆ, ಇಲ್ಲ ಅಂದ್ರೆ ಅವ್ರ ಪರವಾಗಿ. ಸರ್, ಅದನ್ನೇ ಈಗಾಗಲೇ ನಾನು ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ನಾನು ಹಲವಾರು ದಿನಗಳಿಂದ ನಾನು ಮನವಿ ಮಾಡಿದ್ದೇನೆ. ಇವತ್ತು ಪಕ್ಷಾತೀತವಾಗಿ ಸರ್ವ ಪಕ್ಷಗಳ ಎಲ್ಲ ಹಿರಿಯ ಮುಖಂಡರನ್ನ ಕರ್ಕೊಂಡು ಹೋಗಿ ಕೇಂದ್ರ ಸರ್ಕಾರದ ಕಣ್ತರಿಸ್ತಕ್ಕಂಥ ಕೆಲಸ ಮಾಡ್ತಾರೋ, ಅದರಲ್ಲಿ ರಾಜಕೀಯ ಬೆರೆಸ್ಕತ್ತದೆ ಅಂತಕ್ಕಂಥ ಭಾವನೆ ಅವ್ರಿಗೆ ಬರೋದಾದ್ರೆ ಇಡೀ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಹೋಗಿ ನಮ್ಮ ರಾಜ್ಯದ ಕೇಂದ್ರ ಸರ್ಕಾರದ ಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಕಣ್ಣನ್ನು ತರಿಸ್ತಕ್ಕಂಥ ಕೆಲಸವನ್ನಷ್ಟೇ ಮಾಡಿದ್ರೆ ಇವತ್ತು ಈ ಕರ್ನಾಟಕ ರಾಜ್ಯದ ಅದರಲ್ಲೂ ಕಾವೇರಿ ಬೇಸಿನ್ ಭಾಗದ ರೈತರು ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಮಾಡದೇ ಇದ್ರೆ ಇವತ್ತು ಈ ಭಾಗದ ರೈತರು ಪ್ರಾಣ ಕೊಡ್ಲಿಕ್ಕೂ ರೆಡಿ ಇದ್ದಾರೆ ಅಂತಕ್ಕಂಥ ಮಾತನ್ನ ಈ ಭಾಗದ ಶಾಸಕನಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಮಾತಾಡ್ತೀನಿ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ, ಅದಕ್ಕೆ ಮೊದಲು ಮತ್ತೊಂದು ಬ್ರೇಕ್.